ಈಗ 7ನೇ ತಾರೀಕು ಏನು ಉಗ್ರ ಪ್ರತಿಭಟನೆ, ನನಗೆ ಅರ್ಥ ಆಗದೆ ಇರೋದು ಸರ್, 7 ದಿನ ಇವತ್ತಿಗೆ 7 ದಿನ ಆದ್ರೂ ಕೂಡ ಸುಮ್ಮನೆ ಕರಿಯಾಕ ಬರ್ತೀನಿ ನೀವು ಬರ್ರಿ 10 ಜನ ಅಂತ ಹೇಳಾಕ ಬರ್ತಾರೆ ಅಂದ್ರೆ ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ ಸರ್. ಯಾಕೆ ಅಂತಂದ್ರೆ ನಾವು ಬಂದೀವಿ ಸರ್ ಬೆಂಗಳೂರಿಂದ ರೈತರ ಪ್ರತಿಭಟನೆಯನ್ನ ಕವರ್ ಮಾಡ್ಬೇಕಂತ ಹೇಳಿ, ಬೆಳಗ್ಗಿಂದ ರಾತ್ರಿ ಮಠ ಕಂಟಿನ್ಯೂಸ್ಲಿ ಅವ್ರು ಸುಮ್ಮನೆ ಕರಿಯಾಕ ಎಷ್ಟು ದೂರ ಬಂದಿದ್ದಾರೆ ಅಂತಂದ್ರೆ ಅಂದ್ರೆ ಎಷ್ಟು ಅವರಿಗೆ ಈ ಹೋರಾಟದ ಬಗ್ಗೆ ನಿರ್ಲಕ್ಷ್ಯ ಮನೋಭಾವ ಇದೆ ಅನ್ನೋದು ಇದರಿಂದ ವ್ಯಕ್ತ ಆಗುತ್ತೆ. ಮೇಡಮ್, ಅವ್ರ ವಿಚಾರ ಏನಿತ್ತು, 1 ದಿನ 2 ದಿನ 3 ದಿನದೊಳಗ ಈ ಹೋರಾಟವನ್ನು ಹಿಂದೆ ತಕ್ಕೊಳ್ತಾರಂತ ಭಾವನಾ ಇತ್ತು. ಇದು ಹೋರಾಟ ದಿನಕ್ಕೆ ಕಾವು ಬೇರೆ ಪಡ್ಕೊಳ್ಳಿಕ್ಕಿತ್ತು. ನಾನು ನಿಮಗೆ ವಿನಂತಿ ಮಾಡ್ಕೊಳ್ತೀನಿ, ಎಲ್ಲಾ ಮಾಧ್ಯಮ ಮೂಲಕ ಎಲ್ಲಾ ಮಾಧ್ಯಮದೊಳಗೆ ನೀವೊಂದು ಗಟ್ಟಿ ಇದೀರಿ ಮೇಡಮ್ ಅವ್ರು. ನಾನು ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ ಎಲ್ಲ ರೈತರ ಪರವಾಗಿ, ನೀವು ಒಂದು ಸ್ವಲ್ಪ ಚಾಟಿ ಬೀಸಿದ್ರೆ ಅವ್ರು ಬಾಗ್ತಾರಂತ ನಮ್ಗೆ ವಿಶ್ವಾಸ ಅದ. ನೀವು ಚಾಟಿ ಬೀಸ್ರಿ ಸ್ವಲ್ಪ. ಅಲ್ಲ, ಏನ್ ಚಾಟಿ ಬೀಸೋದ್ರಿ ಸರ್? ಏನ್ ಚಾಟಿ ಬೀಸಿದ್ರು ಹಂಗೆ ಇದೆ. ಈಗ HK ಪಾಟೀಲ್ ಅವ್ರು ಬಂದದ್ದು, ಹಿಂದ್ ಹೋಗ್ರಿ ಹಂಗ್ಯಾಕ್ ಮಾಡ್ತೀರಿ? ಮಕ್ಕಳನ್ನ ಎದಕ್ ಕರ್ಕೊಂಡ್ ಬಂದಿರಿ? ನಡ್ರಿ ಹಿಂದ, ನಡ್ರಿ ಹಿಂದ, ನಡ್ರಿ ಹಿಂದ, ನಡ್ರಿ ಹಿಂದ, ನಡ್ರಿ ಇನ್ನು ಹಿಂದ, ನಡ್ರಿ ಹಿಂದೆ, ನಡ್ರಿ ಹಿಂದ. ಮಾತಾಡ್ದವ್ರು ಹಿಂದ್ ಹೋಗ್ರಿ. HK ಪಾಟೀಲ್ ಅವರು ಇಲ್ಲಿ ವೇದಿಕೆ ಮೇಲೆ ಬಂದದ್ದು ಸಂಘನ ಉದ್ದೇಶಪೂರ್ವಕವಾಗಿ ಯಾವುದಾದರೂ ಹೇಳಿಕೆಯನ್ನು ನೀಡದೆ, ಬೆಂಬಲ ಬೆಲೆಯನ್ನು ಘೋಷಿಸದೆ ಒಗ್ಗಟ್ಟಿದೆ, ಹೋಗೋದಿಲ್ಲ ಅಷ್ಟಕ್ಕೆ. ನಮ್ಮ ಮುಖಂಡರ ಸಂಘದ ಮುಖಂಡರ ಮೇಲೆ ನಮ್ಮ ಆತ್ಮೀಯ ವಿಶ್ವಾಸ ಐತಿ, 100ಕ್ಕೆ 100 ವಿಶ್ವಾಸ ಐತಿ. ಅವ್ರನ್ನ ಹಾಲ್ಟ್ ಇವತ್ತೇ ಇರ್ತವ್ರಿ, ಅಹೋರಾತ್ರಿ ಇಲ್ಲೇ ಇರ್ತವ್ರಿ. ಏನೆಲ್ಲ ಐತ್ರಿ ವ್ಯವಸ್ಥೆ, ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಿವ್ರಿ ಮೇಡಮ್. ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಿದ್ದೀವ್ರಿ ಮೇಡಮ್. ಊಟಕ್ಕೆ ಅನ್ನ ಸಾರ ರೊಟ್ಟಿ ಎಲ್ಲಾ ಮಾಡಿದ್ರು ಮೇಡಮ್. ಊಟದ ವ್ಯವಸ್ಥಾನ 20 ದಿನ ಹಿಂಗ ಆದ್ರೂ ಅದೇನು ಸಹಿದಿಲ್ಲ. ಭಕ್ತರು ಹಂಗ ಬಾಳ ತಂದು ಕೊಡಾಕ್ತಾರ್ರಿ. ಅದ್ರಿಂದ ಇನ್ನೂ ತಿಂಗಳಾದ್ರೂ ಅನ್ನ ಸಾರ ಕಡಿಮೆ ಬೀಳಂಗಿಲ್ರಿ. 2 ರಿಂದ 3 ಲಕ್ಷ ಜನ ಇಲ್ಲಿ ಸೇರ್ತಾ ಇದ್ದಾರೆ ಪ್ರತಿದಿನ. ಸರ್ ಮಾತಾಡ್ಸಿ, ಇದು ಈ ಹೆಂಗ್ರಿ ಸರ್ ಊಟದ ವ್ಯವಸ್ಥೆ ಮತ್ತ ಮಲ್ಕೊಳಕ ವ್ಯವಸ್ಥೆ ಎಲ್ಲ ಹೆಂಗ್ ಮಾಡಿರ್ರಿ ಸರ್? ನೋಡ್ರಿ, ನಾವು ರೈತರು, ನಾವು ರೋಡಿಗೆ ಕುಂತ ಇಲ್ಲೇ ಮಕ್ಕೋದು, ತಾಡ್ಪಾಲ್ ಇದ್ರೆ ಸಾಕು, ನಮ್ಗೆ ಯಾವ್ದು ಕೂಡ ಏನು ಬೇಕಾಗಿಲ್ಲ. ಊಟ ಬೇಕಾದ್ರೆ ಎಲ್ಲ ಇಡೀ ಜಗತ್ತಿನ ನಮ್ಗೆ ಏನು ಬಂದಂತ ರೈತರು ಎಲ್ಲರೂ ಕೂಡ ಇವತ್ತಿನ ತಮ್ಮ ಮನೆಯಿಂದ ಬುತ್ತಿ ರೊಟ್ಟಿ ಗಿಟ್ಟಿ ಎಲ್ಲ ಕಳ್ಸಕತ್ತಾರ, ಸೇಗಿನ ಖಾರ ಕಳ್ಸಕತ್ತಾರ ಮನೆಗಳಿಂದ. ಯಾಕಂದ್ರೆ ಹೆಣ್ಮಕ್ಳಿಗೆ ಕೂಡ ಗೊತ್ತಾಗ್ಯದ ಇದ್ರೊಳಗೆ ಈ ಕಬ್ಬಿನ ಶುಗರ್ ಲಾಬಿ ಎಷ್ಟು ನಡೆದದ. ಎಷ್ಟು ನಮಗೆ ಕಬ್ಬು ಬೆಳೆದಂತ ರೈತರಿಗೆ ಮೋಸ ಮಾಡ್ಲಕತ್ತಾವ ಕಾರ್ಖಾನೆಗಳಂತಕ್ಕಂಥದ್ದು ಮನೆ ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಾಗ್ಯದ. ಗೊತ್ತಾದ ಕಾರಣಕ್ಕೆ ಏನದ ಇವತ್ತು ನಾವು ಎಲ್ಲರೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಒಗ್ಗಟ್ಟಾಗ್ತೀವಿ. ಏನು ನಮ್ಮ ನ್ಯಾಯಯುತವಾದಂಥ 3,500 ರೂಪಾಯಿ ಒಂದು ಟನ್ನಿಗೆ ನಾವು ಪಡ್ತೀವಿ. ಯಾವುದೇ ಕಾರಣಕ್ಕೂ ಸರ್ಕಾರ ಯಾವುದೇ ಒಂದು ಅವ್ರು ಏನೇ ಕುತಂತ್ರ ಮಾಡಿದ್ರ ನಾವು ಬಿಡಂಗಿಲ್ಲ. ಯಾಕಂದ್ರೆ ಈಗಾಗಲೇ ನಿರ್ಧಾರ ಅಲ್ಲ ಸರ್, ನಿಮ್ಮ ಬೆಳಗಾವಿ ಏನೇನು ಫೇಮಸ್? ಒಂದು ರಾಜ್ಯ ಸರ್ಕಾರ ಇಳಿಸಾಕ ಫೇಮಸ್, ಅಳಗಾಡ್ಸಕ್ ಫೇಮಸ್, ಆಪರೇಷನ್ ಕಮಲ ಮಾಡಾಕ ಫೇಮಸ್, DCC ಬ್ಯಾಂಕ್ ಅಂತ, ಆ ಬ್ಯಾಂಕ್ ಅಂತ, ವಿದ್ಯುತ್ ಕಂಪನಿ ಅಂತ, ಏನು ಒಂದೊಂದು ಓಟ್ ರೆಸಾರ್ಟ್ ಕರ್ಕೊಂಡು ಹೋಗೋದಂತ, ಬಸ್ ಮಾಡೋದಂತ, ಕತ್ತಿ ಅಂತ, ಸೌದಿ ಅಂತ, ಹೆಬ್ಬಾಳ್ಕರ್ ಅಂತ, ಜಾರಕಿಹೊಳಿ ಅವ್ರಂತ, ಅವ್ರ ಮನಿತನ ಅಂತ, ಇವ್ರ ಮನಿತನ ಅಂತ, ಅವ್ ಸಾವ್ಕಾರ, ಇವ್ರ ಜಮೀನ್ದಾರ ಎಲ್ಲದಾರಲ್ಲ, ಎಲ್ಲ ಅಡಿಗ್ ಕೂತಾರ್ರಿ ಎಲ್ಲ. ಅವ್ರೆಲ್ಲ ಹೊಂಟಾರ್ರಿ, ಅವ್ರು ಮ್ಯಾಲ ಹೊಂಟಾರ. ಅವ ರೈತಗ 3500 ದುಡ್ಡು ಸಿಗ್ಲಾರ್ದ ಹೋರಾಟ ಬಂದ್ ಮಾಡಂಗಿಲ್ಲ. ಮಮ್ಮಿ ಒಟ್ಟ ದುಡ್ಡು ಸಿಗ್ಲಾರ್ದ ಹೋರಾಟ ಬಂದ್ ಮಾಡಂಗಿಲ್ಲ. ಅವ ನಮಗೇನತ್ತೀರಿ, ರಸ್ತಾದಾಗ ಮಣ್ಕೂತು, ರಸ್ತಾದಾಗ ಬೀಳ್ತು. ಅವ್ರು ಬಂದ ಮಾತಾಡಕ್ ಏನಾಕತ್ತವ? ಮತ್ತ ಈಗ ನಮ್ಗ 3500 ದುಡ್ಡು ಕೊಡ್ಬೇಕಲ್ಲ ಅವ್ರ. ಇನ್ನು ಏನ್ ಮಾಡುದು? ಇಬ್ಬರನ್ನ ಇಲೆಕ್ಷನ್ ತಿಳಿಸೋದ, ಪ್ಯಾಟ್ರಿ ಇದ್ದವನ್ ಕೆಡುದು, ಕುಲ್ಲ ಇದ್ದವನ್ ಎಬ್ಸಿ ಹೊಡುದು. ಯಾವ ಪ್ಯಾಟ್ರಿ ಇದ್ದವನ ಇಬ್ಬರು ನಿಂತಿರ್ತಾರ, ಪ್ಯಾಟ್ರಿ ಇದ್ದವನ್ ಬೀಳುದು, ಕುಲ್ಲ ಇದ್ದವನ್ ಎಬ್ಸಿ ನಿಲ್ಸೋದು. ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರ ಎಲೆಕ್ಷನ್ ನಿಂತ್ಕೊಳ್ಳೋದು. ಯಾಕಂದ್ರೆ ಆ ಕಾರ್ಖಾನೆ ಒಳಗ್ ಕೆಲಸ ಮಾಡೋರ ಓಟ್ ಹಾಕೋರು. ಆ ಕಾರ್ಖಾನೆ ಒಳಗ ಕಬ್ಬು ಯಾರು ಬಂದ್ ಮಾರ್ತಾರ ಆ ರೈತರ ಹತ್ರನೇ ಓಟ್ ಹಾಕ್ಸವ್ರು ಇವ್ರು. ನೀವ ಓಟ್ ಹಾಕೋರು.
ನಾವ ಹಾಕೋರ್ಕ್ರಿ ಅವ್ರಿಗೆ ಬಿಡುದು ಇನ್ನು ಇವ್ರಿಗೆ ಹಾಕೋದು. ಮೇಡಮ್ ಕಾರ್ಖಾನೆ ಕಟ್ಟೋದಕ್ಕ ಅವ್ರ ಸ್ವಂತದ ದುಡ್ಡು ಅಲ್ಲ, ಅವರು ಏನೂ ಇಲ್ಲ. ಅವ್ರಿಗೆ ಅರಿವಿ ಕೊಟ್ಟವ್ರು ನಾವು, ಅವ್ರ ಇಡೀ ಜೀವನಾನ ಎಲ್ಲ ರೈತರನ್ನ ರಕ್ತ ತಗೊಂಡು ಇಲ್ಲಿ ಮಟ್ಟ ರಕ್ತ ಬಸದೆಲ್ಲ ಕುಡಿದು ಬಿಟ್ಟಾರ ಅವ್ರ. ಯಾಕಂತ ಕೇಳ್ರ ಪ್ರತಿ ಒಂದು ಟ್ರಿಪ್ಪಿಗೆ 4 ಟನ್ ಕಬ್ಬು ಹೊಡೆದಾರ ರೈತರಿಗೆ. ಇದು ಹಿಂದೆ ಜನಕ್ಕೆ ಏನೂ ನಮಗ್ ಗೊತ್ತಿಲ್ಲ. ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡ್ದತಿ ಇಲ್ಲಿತನ ಅದ್ರ ತಿಳ್ಕೊಂಡತಿ. ಈಗ ಎಲ್ಲರೂ ಎಚ್ಚೆತ್ಕೊಂಡಾರು, ನಾವು ಇನ್ನು ಮ್ಯಾಲೆ ಬಿಡುದಿಲ್ಲ. ಯಾಕಂದ್ರೆ ಇದೇ ವರ್ಷ ಅಷ್ಟ ನಾವು 3,500 ಕೇಳಿ, ಮುಂದಿನ ವರ್ಷ ನಾವು 10,000 ರೂಪಾಯಿ ಬಿಲ್ ಕೇಳೋರಿದೀವು. ಅಲ್ಲಿ ತನ ನಾವು ಬಿಡಂಗಿಲ್ಲ, ಯಾಕಂದ್ರೆ ಅಷ್ಟು ಉತ್ಪಾದನೆ ಐತೆ. ಇವತ್ತು ಲೆಕ್ಕ ಮಾಡಿ ನೋಡಿದ್ರೆ ಒಂದು ಟನ್ನಿಗೆ 25,000 ರೂಪಾಯಿ ಪ್ರಾಡಕ್ಟ್ ಹೊಂಡಾಗದೈತಿ ನಮ್ಮ ಕಬ್ಬಿನಲ್ಲಿ. ಅಲ್ಲ ರೀ, ಒಬ್ಬೊಬ್ರಿಗೆ ಒಂದೊಂದು ಟನ್ನಿಗೆ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಅಂತಂದ್ರ ನಮಗೂ ಬಹಳ ಕಷ್ಟ ಐತಿ. ನಾವು ಮಾಲೀಕರು ಸುಮ್ಮನೆ ನಡ್ಸಕ್ಕಾಗಲ್ಲ ಫ್ಯಾಕ್ಟ್ರಿಗಳನ್ನ, ನಮಗೂ ಬಹಳ ಕಷ್ಟ ಐತಿ. ಅಷ್ಟು ಕೊಡಕ್ಕಾಗಲ್ಲ ಅನ್ನೋದು ಅವರು ಹೇಳ್ತಾ ಇರುವಂತದ್ದು. ಸೊ ವೈಜ್ಞಾನಿಕವಾಗಿ ಅವ್ರು ಹೇಳ್ತಾ ಇರೋದ್ರ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊಂಡಿದೆ. ನೀವು ಹೇಳ್ತಿರೋದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಅಂದ್ರೆ ಈ ಸರ್ಕಾರ ಯಾರ ಪರವಾಗಿದೆ ರೀ? ಸರ್ಕಾರ ನೋಡ್ರಿ, ಅವರು ತಮ್ಮ ಮನಸ್ಸಿಗೆ ಬಂದಂತ ಮಾಡಕತ್ತಾರ್ರಿ. ಅವ್ರ ಈಗ ಅವ್ರ ಮನೆ ಜಾರಕಿಹೊಳಿ ಅವರು ಒಂದು ವಿಡಿಯೋದಾಗ ಹೇಳ್ಯಾರಿ, ನಾವಂತರೂ ಈ ಸದಾ ವೇದಿಕೆದಾಗ ಹೋಗಂಗಿಲ್ಲ ಅಂತ ಹೇಳಿ ಅಷ್ಟು ನಿಷ್ಕಾಳಜಿ ಒಳಗೆ ಹೇಳ್ಯಾರಿ ಅವರು. ಅಂದ್ರೆ ರೀ ಅವ್ರಿಗೆ ನಮ್ಗೆ ಇಲ್ಲಿ ರೈತರು ಇಲ್ಲಿ ಕಷ್ಟದಿಂದ ಬೀಳುದು ಅವ್ರಿಗೆ ಅವ್ರು ನೋಡಕ ತಯಾರಿಲ್ರಿ ಇಲ್ಲಿ ಬಂದ ಅವ್ರು. ಬಟ್ ಕಾರ್ಖಾನೆಗಳ ಮಾಲೀಕರ ಜೊತೆಗೆ ಇಲ್ಲಿಯವರೆಗೆ ಒಂದು ಸುತ್ತಾದ್ರೂ ಮಾತುಕತೆ ನಡೆದೈತಾ? ಮೇಡಮ್, ಇಲ್ಲಿ ತನಕ ಯಾವುದೇ ಕಾರಣಕ್ಕೆ ಇಲ್ಲಿ ಅವರು ಚರ್ಚೆ ಮಾಡ್ತಿಲ್ಲ. ಅವ್ರು ಗುಪ್ತವಾಗಿ ಕಾರ್ಖಾನೆ ಮಾಲೀಕರು ತಮ್ಮ ಲಾಭ ಕೈ ಬಿಟ್ಟು ಹೊಂಟದ, ಇದಕ್ಕೆ ಹೆಂಗ್ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಬಟ್ ಜನರಿಗೆ ಗೊತ್ತಾಗ, ಈಗ ರೈತರು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ರೈತರು ಉಗ್ರ ಹೋರಾಟ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ರೈತರಿಗೆ ಗೊತ್ತಾಗುವ ರೀತಿಯಲ್ಲಿ ಮಾಲೀಕರನ್ನ ಕರೆದು ಒಂದು ಸುತ್ತಿನ ಮಾತುಕತೆನೂ ನಡೆಸದೆ, ಯಾವ ಪರಿಹಾರನೂ ಇಲ್ಲದೆ ಭಾಷಣ ಮಾಡಾಕ ಬರೋರ್ನ ಹೆಂಗ್ ಬಿಟ್ಕೋತೀರಿ ನೀವು ರೈತರು? ಹೆಂಗ್ ಬಿಟ್ಟು, ಅದು ಬಿಜೆಪಿ ಅವ್ರಾಗ್ಲಿ ಕಾಂಗ್ರೆಸ್ ಅವ್ರಾಗ್ಲಿ, ಯಾವುದೇ ಪರಿಹಾರ ಇಲ್ಲದೆ ಬಂದು ಇಲ್ಲಿ ಪೋಸ್ ಕೊಟ್ಟು ಭಾಷಣ ಹೊಡೆದು ಹೋಗೋರ್ನ ನೀವು ಹೆಂಗ್ ಬಿಟ್ಕೊಳ್ತೀರಿ ರಾಜಕೀಯ ನಾಯಕರನ್ನ? ಐ ವಿಲ್ ಕಮ್ ಬ್ಯಾಕ್, ಒಂದು ಬ್ರೇಕ್ ತಗೊಳ್ತೀನಿ.